ಇವತ್ತಿನ ಮೊದಲ ಸುದ್ದಿ ಹಾಗೆ ಅದರ ಸುತ್ತ ಇರುವ 3 ಪ್ರಶ್ನೆಗಳನ್ನ ಗಮನಿಸ್ತಾ ಹೋಗೋಣ. ಮೊದಲ ಪ್ರಶ್ನೆ ಯಾರು ಅನ್ನೋದು, ಅದಕ್ಕೆ ಉತ್ತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೆ ಸದ್ಯಕ್ಕೆ ಬಿಜೆಪಿಯಲ್ಲಿ ಉಪಾಧ್ಯಕ್ಷೀಯ ಸ್ಥಾನವನ್ನ ಅಲಂಕರಿಸಿರುವ ತೇಜಸ್ವಿನಿ ಅನಂತಕುಮಾರ್ ಅವರ ವಿಚಾರ. ಹಾಗಾದ್ರೆ ಯಾವ ವಿಚಾರಕ್ಕೆ, ಇವರಿಬ್ಬರ ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅನ್ನೋ ಪ್ರಶ್ನೆಗೆ ಉತ್ತರ, ಕುತೂಹಲ ಮೂಡಿಸಿದೆ ಇಬ್ಬರ ಭೇಟಿ. ಯಾಕಾಗಿ ಈ ಕುತೂಹಲ ಅನ್ನೋ ಪ್ರಶ್ನೆಗೆ ಉತ್ತರ, ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಬಿಜೆಪಿಯ ಉಪಾಧ್ಯಕ್ಷೆ? ಆಪರೇಷನ್ ಹಸ್ತದ ವಿಚಾರ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಬಹು ಚರ್ಚಿತ ವಿಚಾರವಾಗಿರುವ ಈ ಸಂದರ್ಭದಲ್ಲೇನೆ ತೇಜಸ್ವಿನಿ ಅನಂತಕುಮಾರ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರೋದ್ರ ಹಿಂದೆ ಕಾಂಗ್ರೆಸ್ ಸೇರುವ ಉದ್ದೇಶ ಇದೆಯಾ ಅಥವಾ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳಿಸುವ ಉದ್ದೇಶ ಡಿಕೆ ಶಿವಕುಮಾರ್ ಅವರ ಮನಸ್ಸಲ್ಲಿ ಇದೆಯಾ ಅನ್ನೋ ಚರ್ಚೆಗೆ ಗ್ರಾಸವಾಗಿದೆ, ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ. ಇನ್ನು ಈ ಭೇಟಿ ಅದರ ಸುತ್ತ ನಡೀತಾ ಇರುವ ಚರ್ಚೆಯ ಮತ್ತಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ನೇರವಾಗಿ ಪ್ರಶ್ನೆ ಕೇಳಿದಾಗ ಸಹಜವಾಗಿ ಬರೋ ಉತ್ತರ ಈ ಭೇಟಿ ಆ ಕಾರಣಕ್ಕಲ್ಲ ಅನ್ನೋದು. ಅಂಥದ್ದೇ ವಾದ ಇದೀಗ ವ್ಯಕ್ತವಾಗ್ತಾ ಇದೆ. ಇದೇ ತಿಂಗಳ 22ನೇ ತಾರೀಕು ಅನಂತಕುಮಾರ್ ಅವರ ಹುಟ್ಟುಹಬ್ಬ ಆಚರಣೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಯುವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಆಹ್ವಾನ ನೀಡಲಿಕ್ಕೆ ಈ ಭೇಟಿ ಅಂತ ಹೇಳಲಾಗ್ತಾ ಇದೆ. ಇನ್ನು ತೇಜಸ್ವಿನಿ ಅನಂತಕುಮಾರ್ ಅವರು ನಡೆಸುವ ಸಂಸ್ಥೆ ಅದಮ್ಯ ಚೇತನ, ಇದರಿಂದ ಇಂದಿರಾ ಕ್ಯಾಂಟೀನ್ಗೆ ಹಾಗೆ ಪೌರ ಕಾರ್ಮಿಕರಿಗೆ ಊಟ ಸರಬರಾಜು ಮಾಡಲಾಗುತ್ತೆ. ಊಟ ಪೂರೈಸಿದ್ದ ಬಾಕಿ ಹಣ ಸಂದಾಯ ಮಾಡಲಿಕ್ಕೆ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಯಿತು ಇದೇ ಒಂದು ಭೇಟಿಯ ಸಂದರ್ಭದಲ್ಲಿ ಅನ್ನೋ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಜಕೀಯ ಲೋಕಸಭೆ ಚುನಾವಣೆ ವಿಷಯ ಚರ್ಚೆ ಆಗ್ಲೇ ಇಲ್ಲ ಅನ್ನೋ ವಾದ ಇದ್ರೂ ಕೂಡ ಕೇವಲ ಈ ಕಾರಣಕ್ಕೋಸ್ಕರ ಭೇಟಿ ಆಯ್ತಾ, ರಾಜಕೀಯ ವಿಚಾರಗಳು ಹಾಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ವಿಚಾರ ಚರ್ಚೆಗೆ ಬರ್ಲೇ ಇಲ್ವಾ ಅನ್ನೋ ಸಹಜ ಕುತೂಹಲ. ಮತ್ತಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಡಿಕೆ ಶಿವಕುಮಾರ್ ಹಾಗೆ ತೇಜಸ್ವಿನಿ ಅನಂತಕುಮಾರ್ ಅವರ ಭೇಟಿಗೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ತೇಜಸ್ವಿನಿ ಅನಂತಕುಮಾರ್ ಅವರು. ತೇಜಸ್ವಿನಿ ಅವರಿಗೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟಿರಲಿಲ್ಲ. ಅದಾದ ನಂತರದ ಬೆಳವಣಿಗೆಗಳನ್ನ ನಾವು ಗಮನಿಸಿದ್ದೇವೆ. ಮೂಲ ಬಿಜೆಪಿಗರು ಇದರ ಬಗ್ಗೆ ಕೆಲವರು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಟಿಕೆಟ್ ಕೊಡಬೇಕಾಗಿತ್ತು ಅನಂತಕುಮಾರ್ ಅವರ ಪತ್ನಿ ಅವರಿಗೆ ಅನ್ನೋ ಒಂದು ವಾದ ಇತ್ತು. ಆದ್ರೆ ಬಿಜೆಪಿ ಇದೆಲ್ಲವನ್ನ ಬದಿಗೊತ್ತಿ ತೇಜಸ್ವಿನಿ ಅವರಿಗೆ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ನಿರಾಕರಿಸಿತ್ತು ಬಿಜೆಪಿಯ ಹೈಕಮಾಂಡ್. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಬೇಕು ಅನ್ನೋ ಇಂಗಿತ ಕೆಲವರಲ್ಲಿ ಇತ್ತಾದ್ರೂ ಕೂಡ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಆ ಸಂದರ್ಭದಲ್ಲಿದ್ದ ಮುನಿಸನ್ನ, ಕಾರ್ಯಕರ್ತರ ಅಸಮಾಧಾನವನ್ನ ತಣಿಸುವ ಪ್ರಯತ್ನವಾಗಿ ಉಪಾಧ್ಯಕ್ಷ ಸ್ಥಾನವನ್ನ ಕೂಡ ತೇಜಸ್ವಿನಿ ಅವರಿಗೆ ಕೊಡಲಾಗಿತ್ತು. ಹಾಗೆ IIESTಯ ಮುಖ್ಯಸ್ಥೆ ಪಟ್ಟವನ್ನ ಕೂಡ ನೀಡಲಾಗಿತ್ತು. ಆದ್ರೆ ಈ ಬಾರಿ ಕೂಡ ಬಹುತೇಕ ತೇಜಸ್ವಿನಿ ಅವರಿಗೆ ಆ ಕ್ಷೇತ್ರದ ಟಿಕೆಟ್ ಸಿಗುವ ಸಾಧ್ಯತೆಗಳು ಬಿಜೆಪಿಯಲ್ಲಿ ಕಡಿಮೆ ಅಂತಲೇ ಹೇಳಲಾಗ್ತಾ ಇದೆ. ಈ ಬಾರಿ ಕೂಡ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಟಿಕೆಟ್ ತೇಜಸ್ವಿ ಸೂರ್ಯ ಅವರಿಗೆ ನೀಡಲಾಗುತ್ತೆ ಅನ್ನೋ ಚರ್ಚೆ ಬಿಜೆಪಿ ವಲಯದಲ್ಲಿ ಕೇಳೋಕ್ ಸಿಗ್ತಾ ಇದೆ. ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿ ಬದಲಾದ ಸನ್ನಿವೇಶದಲ್ಲಿ ತೇಜಸ್ವಿನಿ ಅವರು ಕಾಂಗ್ರೆಸ್ ಸೇರಿದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋದಕ್ಕೆ ಪೂರಕವಾದ ಘಟನೆಗಳು ಸದ್ಯಕ್ಕೆ ಕಾಣೋಕ್ ಸಿಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ತೇಜಸ್ವಿನಿ ಅನಂತಕುಮಾರ್ ಅವರು ಭೇಟಿ ಮಾಡಿದ ಸಂದರ್ಭದ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ವಿ. ಒಂದು ಇನ್ವಿಟೇಷನ್ ಕಾರ್ಡ್ ಅನ್ನ ನೀಡ್ತಾ ಇರೋದು ತೇಜಸ್ವಿನಿ ಅನಂತಕುಮಾರ್ ಅವರು. ಅವರ ಆಪ್ತರು ಹೇಳೋ ಪ್ರಕಾರ ಅದಮ್ಯ ಚೇತನ ಟ್ರಸ್ಟ್ ಅದರಿಂದ ನೀಡಲಾಗ್ತಿರುವ ಊಟ, ಇಂದಿರಾ ಕ್ಯಾಂಟೀನ್ ಹಾಗೆ ಪೌರ ಕಾರ್ಮಿಕರಿಗೆ ಬಾಕಿ ಬರಬೇಕಾಗಿದ್ದ ಹಣ, ಆ ಹಣವನ್ನ ಕೊಡಿ ಅಂತ ಹೇಳಿ ಮನವಿ ಮಾಡಲಿಕ್ಕೆ ಹೋಗಿದ್ವಿ ಅನ್ನೋದು. ಇದರ ಜೊತೆಗೇನೆ ಅನಂತಕುಮಾರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮ, ಆ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆಹ್ವಾನ ನೀಡಲಿಕ್ಕೆ ಅವರನ್ನ ಭೇಟಿ ಮಾಡಲಾಗಿತ್ತು ಅಂತ ಹೇಳಲಾಗಿರೋದು. ಆ ಸಂದರ್ಭದ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ ಕನೆಕ್ಟೆಡ್ ಇದ್ದಾರೆ. ಶಿವಪ್ರಸಾದ್, ಔಪಚಾರಿಕ ಭೇಟಿ ಅಂತ ಹೇಳಿ ಎಲ್ಲರೂ ಕೂಡ ಕೊಡುವ ಸ್ಟ್ಯಾಂಡರ್ಡ್ ಉತ್ತರ, ಆದ್ರೂ ಕೂಡ ಒಳಗೊಳಗೆ ಯಾವ ರೀತಿಯ ಲೆಕ್ಕಾಚಾರ ನಡೆದಿರುತ್ತೆ ಅನ್ನೋದು ತಕ್ಷಣಕ್ಕೆ ಗೊತ್ತಾಗದೆ ಹೋದ್ರೂ ಕೂಡ ಮುಂದಿನ ದಿನಗಳಲ್ಲಿ ಇಬ್ಬರ ನಡೆ ನುಡಿಗಳು ಅದಕ್ಕೆ ಪೂರಕವಾದ ಉತ್ತರಗಳನ್ನ ಕೊಡೋ ಸಾಧ್ಯತೆ. ಸದ್ಯಕ್ಕೆ ಈ ಭೇಟಿ ಯಾವೆಲ್ಲ ಸಂದೇಶ ರವಾನೆ ಮಾಡ್ತಾ ಇದೆ, ರಾಜಕೀಯ ವಲಯದಲ್ಲಿ ಯಾವ ರೀತಿ ಚರ್ಚೆಗೆ ಕಾರಣವಾಗ್ತಾ ಇದೆ? ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಸುಮಾರು 45 ನಿಮಿಷಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಕೇಂದ್ರ ಸಚಿವ ದಿವಂಗತ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರು 45 ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸಿದ್ರು. ಅದಾದ ಬಳಿಕ ತೇಜಸ್ವಿನಿ ಅನಂತಕುಮಾರ್ ಅವರು ಯಾವುದೇ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತ ಹೇಳಿ ಅಲ್ಲಿಂದ ಯಾವುದೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡದೆ ಹೊರಟಿದ್ದಾರೆ. ಇಲ್ಲಿ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಒಂದಷ್ಟು ವಿಚಾರಗಳು ನಡೆದಿದೆ. ರಾಜಕೀಯವನ್ನು ಹೊರತುಪಡಿಸಿ ನಡೆದಿರುವಂತಹ ವಿಚಾರಗಳನ್ನು ಗಮನಿಸಿದಾಗ ಇದೇ ತಿಂಗಳ 22ನೇ ತಾರೀಕು ದಿವಂಗತ ಅನಂತಕುಮಾರ್ ಅವರ ಒಂದು
ಹುಟ್ಟುಹಬ್ಬ ಇದೆ. ಅವತ್ತು ಒಂದು ಕಾರ್ಯಕ್ರಮವನ್ನ ಅನಂತ್ ಅಟ್ 64 ಅನ್ನುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಅದರಲ್ಲಿ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ಕೂಡ ಇರುವಂತದ್ದು. ಇದಕ್ಕೆ ಮುಖ್ಯ ಅತಿಥಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನು ಆಹ್ವಾನ ಮಾಡೋದಕ್ಕೆ ಇನ್ವಿಟೇಷನ್ ಅನ್ನು ಕೊಟ್ಟು ಅವರನ್ನು ಆಹ್ವಾನ ಮಾಡಿದ್ದಾರೆ ತೇಜಸ್ವಿನಿ ಅನಂತಕುಮಾರ್. ಇದರ ಜೊತೆಗೆ ತಮ್ಮ ಅದಮ್ಯ ಚೇತನ ಸಂಸ್ಥೆಯಿಂದ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ಗಳಾಗಿರ್ಬೋದು, ಜೊತೆಗೆ ಪೌರ ಕಾರ್ಮಿಕರಿಗೆ ಊಟವನ್ನು ಪೂರೈಕೆ ಮಾಡಿದ್ದಾರೆ. ಆದ್ರೆ ಅದರ ಒಂದು ಅಮೌಂಟ್ ಏನಿದೆ ಮೊತ್ತ ಇನ್ನೂ ಕೂಡ ಅದಮ್ಯ ಚೇತನ ಸಂಸ್ಥೆಗೆ ಸಂದಾಯ ಆಗಿಲ್ಲ. ಆ ಒಂದು ಬಾಕಿಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿದ್ದಾರೆ. ಇದಿಷ್ಟು ಒಂದಷ್ಟು ವಿಚಾರಗಳಾದ್ರೆ ಅದನ್ನ ಹೊರತುಪಡಿಸಿ ರಾಜಕೀಯವಾಗೂ ಕೂಡ ಒಂದಷ್ಟು ಚರ್ಚೆಗಳು ಆಗಿದ್ಯಾ ಅನ್ನುವಂತ ಪ್ರಶ್ನೆ. ಯಾಕೆಂದ್ರೆ ಸುಮಾರು 45 ನಿಮಿಷಗಳ ಕಾಲ ಮಾತುಕತೆ ಆಗಿರುವಂತದ್ದು. ಈಗ ಕಳೆದ ಬಾರಿಯೇ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಅನಂತ್ ಕುಮಾರ್ ಅವರ ನಿಧನದ ಬಳಿಕ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಕೇಳಿಬಂತು. ಆದ್ರೆ ಅಚ್ಚರಿಯ ರೀತಿಯಲ್ಲಿ ಯುವ ಕೋಟಾದ ಅಡಿಯಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟ್ ಅನ್ನು ನೀಡಲಾಯಿತು. ಅದಾದ ಬಳಿಕ ತೇಜಸ್ವಿನಿ ಅನಂತ್ ಕುಮಾರ್ ಒಂದಷ್ಟು ಬೇಸರವನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿಲ್ಲ ಅಂದ್ರೂ ಕೂಡ ಅಸಮಾಧಾನ ಅಂತೂ ಇತ್ತು. ಆ ಅಸಮಾಧಾನವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಅವರಿಗೆ ಉಪಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಸಂತೈಸಲಾಗಿತ್ತು. ಅಂದ್ರೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರಿಗೆ 2ನೇ ಬಾರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆಗಳು ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಗಾಳ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸ್ವಾಭಾವಿಕವಾಗಿ ಇಂತಹ ಸನ್ನಿವೇಶ, ಯಾಕೆಂದ್ರೆ ಕಾಂಗ್ರೆಸ್ನಿಂದಲೂ ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅಂತಹ ಪ್ರಬಲ ಕ್ಯಾಂಡಿಡೇಟ್ಗಳ ಹುಡುಕಾಟದಲ್ಲಿ ಈಗಲೂ ಕೂಡ ಇದೆ ಕಾಂಗ್ರೆಸ್. ತೇಜಸ್ವಿನಿ ಅನಂತ್ ಕುಮಾರ್ ಅವರೇನಾದ್ರೂ ಕೂಡ ಈ ಒಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡಿದ್ರೆ ಅವರು ಗೆಲುವು ಬಹಳ ಒಂದು ಕಷ್ಟ ಏನು ಅಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಕೂಡ ಅರಿತಿದೆ. ಸೊ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಇದಕ್ಕೆ ಒಂದು ಆಹ್ವಾನವನ್ನ ಕೂಡ ಏನು ಡಿಕೆ ಶಿವಕುಮಾರ್ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಕೊಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಈಗ ರಾಜಕೀಯವಾಗಿ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇರುವಂತದ್ದು. ಸ್ಮಿತಾ ರಂಗನಾಥ್. ಶಿವಪ್ರಸಾದ್, ಇದರ ಜೊತೆಗೆ ಕಳೆದ ಕೆಲ ದಿನಗಳ ಹಿಂದೆ ತೇಜಸ್ವಿನಿ ಅವರು ಮಾಡಿದ ಟ್ವೀಟ್ ಬಿಜೆಪಿ ಒಳಗಾಗ್ತಿದ್ದ ಆ ಸಂದರ್ಭದ ಬೆಳವಣಿಗೆ ಅದೆಲ್ಲೋ ಒಂದ್ ಕಡೆ ಅವರಿಗೆ ಅಸಮಾಧಾನ ಕಾರಣವಾಗಿದೆಯಾ? ಸೊ ಬಿಜೆಪಿ ಒಳಗಿದ್ರೂ ಕೂಡ ಯಾವುದೇ ಸ್ಥಾನಮಾನ ಕೊಟ್ಟರೂ ಕೂಡ ತೇಜಸ್ವಿನಿ ಅವರು ನಾಟ್ ಸೋ ಹ್ಯಾಪಿ ಅನ್ನೋ ರೀತಿಯ ಚರ್ಚೆನೇ ಕಾರಣವಾಗಿತ್ತು ಆ ಎಲ್ಲ ಟ್ವೀಟು, ಅದಾದ ನಂತರದ ಬೆಳವಣಿಗೆಗಳು. ಈಗ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ನೀಡಿರೋದು, ಅದರಲ್ಲೂ ಆಪರೇಷನ್ ಹಸ್ತ ಬಹು ಚರ್ಚಿತ ವಿಚಾರ ಆಗಿರೋ ಸಂದರ್ಭದಲ್ಲಿ ಒಂದ್ ಕಡೆ ಅಸಮಾಧಾನ, ಮತ್ತೊಂದ್ ಕಡೆ ಆಪರೇಷನ್ ಹಸ್ತ, ಯಾವ ರೀತಿ ಗಮನಿಸಬಹುದು ಇದನ್ನ? ಈಗ ಇವತ್ತು ಅವ್ರು ಬಂದಿದ್ದ ಉದ್ದೇಶದಲ್ಲಿ ಒಂದು ಉದ್ದೇಶ ಏನಂದ್ರೆ ಬಿಲ್ಗಳು ಪೆಂಡಿಂಗ್ ಇದೆ. ಅದಮ್ಯ ಚೇತನ ಸಂಸ್ಥೆಗೆ ಬಿಬಿಎಂಪಿಯ ಒಂದು ಇಂದಿರಾ ಕ್ಯಾಂಟೀನ್ ಬಿಲ್ಗಳು ಅದಮ್ಯ ಚೇತನದ ಪೂರೈಕೆ ಮಾಡಲಾಗಿತ್ತು, ಪೌರ ಕಾರ್ಮಿಕ ಊಟದ. ಈ ಬಿಲ್ಗಳೆಲ್ಲ ಯಾವ ಕಾಲದ ಅಧಿಕಾರದಲ್ಲಿದ್ದಂತ ಅವಧಿಯ ಪಕ್ಷ ಅಧಿಕಾರದಲ್ಲಿ ಪೆಂಡಿಂಗ್ ಅಂತ ನೋಡಿದಾಗ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿಯೇ ಪೂರೈಕೆ ಮಾಡಿದಂತ ಊಟದ ಬಿಲ್ಗಳು ಪೆಂಡಿಂಗ್ ಇರುವಂತದ್ದು. ಇದು ಈ ವಿಚಾರವೂ ಕೂಡ ಅವರ ಮನಸ್ಸಿಗೆ ಗಾಸಿ ತರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದ್ರೆ ಅವರದೇ ಸರ್ಕಾರ ಇತ್ತು, ಬಿಜೆಪಿ ಸರ್ಕಾರ ಇತ್ತು. ಆಗ ಅವರು ಆ ಪಕ್ಷದ ಉಪಾಧ್ಯಕ್ಷರಾಗಿದ್ದು ಅವರದೇ ಸಂಸ್ಥೆಗೆ, ಅದರಲ್ಲೂ ಕೂಡ ಅನಂತಕುಮಾರ್ ಅವರ ಕನಸಿನ ಕೂಸು ಅದಮ್ಯ ಚೇತನ. ಸೊ ಇದಕ್ಕೆ ಬಿಲ್ಗಳನ್ನ ಕೂಡ ಬಿಜೆಪಿ ಸರ್ಕಾರ ಕ್ಲಿಯರ್ ಮಾಡಿರಲಿಲ್ಲ, ಅದನ್ನ ಕೂಡ ಹೋಲ್ಡ್ ಮಾಡಿತ್ತು. ಈ ರೀತಿಯಾದಂತಹ ವಿಚಾರ ಆಗಿರ್ಬೋದು. ಜೊತೆಗೆ ರಾಜಕೀಯವಾಗಿ ಯಾವುದೇ ಸ್ಥಾನಮಾನಗಳು ಸೂಕ್ತ ಸ್ಥಾನಮಾನಗಳು, ಯಾಕಂದ್ರೆ ಅನಂತಕುಮಾರ್ ಅಂತ ಒಬ್ಬ ಕೇಂದ್ರದ ನಾಯಕರು ಯಾವ ರೀತಿಯಾಗಿ ಪಕ್ಷವನ್ನ ಕಟ್ಟಿ ಬೆಳೆಸಿದ್ರು, ಯಾವ ರೀತಿಯಾಗಿ ಒಡನಾಟವನ್ನ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಇಟ್ಕೊಂಡಿದ್ರು, ಅಂತ ಒಂದು ನಾಯಕರ ಅಗಲಿಕೆ ಬಳಿಕ ಅಂತ ಅವರ ಪತ್ನಿಗೆ ಲೋಕಸಭೆಯ ಟಿಕೆಟ್ ಅನ್ನ ಕೊಡಬೇಕಾಗಿತ್ತು. ಆಗ ಬೆಂಗಳೂರು ಸೌತ್ ನ ಟಿಕೆಟ್ ಅನ್ನುವಂಥದ್ದಿತ್ತು. ಆದ್ರೆ ಅದನ್ನ ತಪ್ಪಿಸಿ ಅವರಿಗೆ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟರು. ಆದ್ರೆ ಅವರು ಕೂಡ ಅಷ್ಟಾಗಿ ಪಕ್ಷದ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಚುನಾವಣೆ ಸಂದರ್ಭ ಕೂಡ ಅಷ್ಟಾಗಿ ಆಕ್ಟಿವ್ ಆಗಿರ್ಲಿಲ್ಲ. ಅದೇ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ನಡೀತಾ ಇರುವಂತದ್ರಲ್ಲೂ ಕೂಡ ರಾಜ್ಯ ನಾಯಕರ ಮಟ್ಟದಲ್ಲಿ ನಡೀತಾ ಇರುವಂತದ್ದಾಗಿರ್ಬೋದು, ಕೇಂದ್ರ ನಾಯಕರ ಮಟ್ಟದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಷ್ಟು ಮೂಲೆ ಗುಂಪು ಮಾಡುವಂತದ್ದಾಗಿರ್ಬೋದು, ಕೆಲವೊಂದಷ್ಟು ನಿರ್ಧಾರಗಳಾಗಿರ್ಬೋದು, ಜೊತೆಗೆ ಅನಂತ್ ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳಲ್ಲಿ ಕಡಗಣನೆ ಆಗಿದ್ಯಾ ಅನ್ನುವಂಥದ್ದು, ಜೊತೆಗೆ ಅದನ್ನ ಚೇತನ ಸಂಸ್ಥೆಗೆ ಬಿಲ್ಗಳನ್ನ ಪೆಂಡಿಂಗ್ ಇಟ್ಟಿರುವಂತಹ ವಿಚಾರ ಆಗಿರ್ಬೋದು. ಇವೆಲ್ಲವೂ ಎಲ್ಲ ಒಂದು ಕಡೆ ತೇಜಸ್ವಿನಿ ಅನಂತ್ ಕುಮಾರ್ ಅವರಿಗೆ ಸಾಕಷ್ಟು ಬೇಸರ ತರಿಸಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಆದ್ರೆ ಅವರು ಆ ಸಿದ್ಧಾಂತ, ಯಾಕಂದ್ರೆ ಅನಂತ್ ಕುಮಾರ್ ಯಾವ ರೀತಿಯಾದ ಸಿದ್ಧಾಂತಗಳನ್ನ ಇಟ್ಕೊಂಡು ಪಕ್ಷದಲ್ಲಿ ಇದ್ರು ಅನ್ನೋದು ಗೊತ್ತಿದೆ. ಅವೆಲ್ಲವನ್ನ ಕೂಡ ಬಿಟ್ಟು ಅವರು ಕಾಂಗ್ರೆಸ್ಗೆ ಹೋಗ್ತಾರ ಅನ್ನುವಂಥದ್ದು, ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ, ಅದರಲ್ಲೂ ಕೂಡ ಕೆಪಿಸಿಸಿ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಯಶಸ್ವಿ ಆಗ್ತಾರ ಅನ್ನುವಂತ ಪ್ರಶ್ನೆ ಕೂಡ ಸದ್ಯಕ್ಕೆ ಇರುವಂತದ್ದು. ಸ್ಮಿತಾ, ಧನ್ಯವಾದ ಶಿವಪ್ರಸಾದ್ ಮಾಹಿತಿಗಾಗಿ. ಒಂದ್ ಕಡೆಯಲ್ಲಿ ರಾಜಕೀಯ ವಿಚಾರಗಳ ಚರ್ಚೆ ಆಗಿಲ್ಲ ಅನ್ನೋ ಹೇಳಿಕೆ ತೇಜಸ್ವಿನಿ ಅನಂತಕುಮಾರ್ ಅವರ ಕಡೆಯಿಂದ ಬರ್ತಾ ಇದ್ರೆ, ಇತ್ತ ಟ್ವೀಟ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಜೆಪಿಯ ಹಿರಿಯ ನಾಯಕರಾಗಿದ್ದ ದಿವಂಗತ ಅನಂತಕುಮಾರ್ ಅವರ ಪತ್ನಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಇವತ್ತು ನನ್ನನ್ನ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಭೇಟಿಯಾಗಿ ರಾಜ್ಯ ರಾಜಕೀಯ ವಿಚಾರಗಳ ಕುರಿತು, ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ರಾಜ್ಯ ರಾಜಕೀಯ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಒಂದ್ ಕಡೆ ರಾಜಕೀಯ ಪ್ರಸ್ತಾಪ ಆಗಿಲ್ಲ, ಚರ್ಚೆಗೆ ಒಳಪಟ್ಟಿಲ್ಲ ಅನ್ನೋ ಹೇಳಿಕೆ, ಅದಕ್ಕೆ ಕಾಂಟ್ರಾಸ್ಟ್ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಈ ಟ್ವೀಟ್.